ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಟ್ರಿಪ್ ಹೋಗ್ತಾ ಇದೀವಿ. ಆದ್ರೆ ಅದು ನಮ್ಮ ತವ್ರ ಮನೆಗೆ. ಬನ್ನಿ, ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅದು ನಮ್ಮ ತುಂಟ ಮಗನ ಜೊತೆಗೆ ಅವನ್ ಮಾತು, ಅವನ್ ವಿಡಿಯೋಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ನಮ್ ವಿಡಿಯೋನ ಕೊನೆ ತನಕ ನೋಡಿ. ನಂಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಈಗ ಹೋಗ್ತಾ ಇರೋದು ಬಸ್ ಮೂಲಕ. ಅಂದ್ರೆ ನಾವೀಗ ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದೀವಿ. ಯಾಕಂದ್ರೆ ನಮ್ ಧಾರವಾಡದಿಂದ ಹೋಗೋದು ತುಂಬಾ ಲೇಟ್ ಆಗುತ್ತೆ. ಸೊ ನಾವು ಹುಬ್ಳಿಗೆ ಹೋಗ್ತೀವಿ. ಹುಬ್ಳಿಗೆ ಹೋಗೋದು ಹೆಂಗೆ ಅಂತಂದ್ರೆ ಚಿಗರಿ ಬಸ್ ಹತ್ತಿದ್ದೀವಿ. ಫಸ್ಟ್ ಚಿಗರಿಯಿಂದ ನೆಕ್ಸ್ಟ್ ಹೊಸ ಬಸ್ ಸ್ಟ್ಯಾಂಡಿಗೆ ಇಳ್ಕೊಂತೀವಿ. ಅಲ್ಲಿ ನೋಡೋಣ ಎಷ್ಟು ಗಂಟೆಗೆ ಡೈರೆಕ್ಟ್ ಬಸ್ ಸಿಗ್ತವೆ ನಮ್ಗೆ, ನಮ್ಮ ಊರಿಗೆ. ನಾವು ಹರಿಹರದ ಮೇಲೆ ಹೋಗೋದಾ ಅಥವಾ ಆನ್ವಟ್ಟಿ, ಶಿಕಾರಿಪುರ, ಶಿರಾಳಕೊಪ್ಪ ಅದ್ರ ಮೇಲೆ ಹೋಗೋದಾ ಗೊತ್ತಿಲ್ಲ. ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀವಿ. ಬಸ್ ಯಾವ್ದಿರುತ್ತೆ ಅಂತ ನೋಡಿ ಡಿಸೈಡ್ ಮಾಡ್ತೀವಿ. ಮಾರ್ನಿಂಗ್ ಫ್ರೆಂಡ್ಸ್, ನೋಡಿ ಬೆಳಗ್ಗೆ ಎದ್ದು ಹೆಂಗೆ ಕಸ ಹೊಡಿತದಾಳೆ ನಮ್ಮ ಮಾವ ಬೈತಾರೆ ಅಂತ. ಕಸ ಗುಡಿಸ್ತಾ ಇದ್ದಾಳೆ. ಹೌದು, ಅದಕ್ಕೆ ಮತ್ತೆ ಬೇಗ ಎದ್ದು ಕಸ ಗುಡಿಸ್ತಿದ್ದಾಳೆ. ರೆಡಿಯಾಗಿ ಎಲ್ಲ ಸ್ಪೆಷಲ್ ಸ್ಪಾಟಿಗೆ ಹೊರಟಿದ್ದೀವಿ. ಅದಕ್ಕೆ ನಮ್ಮ ಮಾವ ಹಂಗೆ ಹೋದ್ರೆ ಬೈತಾರೆ ಅಂತ ಈಗ ಕಸ ಗುಡಿಸೋ ಕಾರ್ಯಕ್ರಮ ನಡೆಸಿದ್ದಾರೆ ಶಿಲ್ಪ ಅವರು. ನೋಡಿ, ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಸ ಗುಡಿಸಿದ್ದಾರೆ. ಕಸ ಹೋಗ್ತಾನೆ ಇಲ್ಲ ಅದು. ಆದ್ರೂ ಇಷ್ಟೊಂದು ರೆಡಿಯಾಗಿ ಕಸ ಗುಡಿಸ್ತಾ ಇರೋನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮಮ್ಮನ ಪ್ಲಾಂಟ್ ಕಲೆಕ್ಷನ್ಸ್ ನೋಡ್ರಿ. ಅವ್ರಿಗೆ ಟೈಮ್ ಇರಲ್ಲ, ಅದ್ರ ಪಾಪ ತರ್ತಾರೆ, ಮೇಂಟೈನ್ ಮಾಡೋಕ್ಕಾಗಲ್ಲ. ಸ್ನೇಕ್ ಪ್ಲಾಂಟ್ ಇಟ್ಟಿದ್ದಾರೆ ಪಾಪ. ಪಾಟಿಂಗ್ ಮಾಡೋಕ್ಕಾಗಿಲ್ಲ, ರಿಪೋರ್ಟಿಂಗ್ ಹಂಗೆ ಬಿಟ್ಟಿದ್ದಾರೆ. ಮತ್ತು ಅಲ್ಲೇ ಅದೊಂದು ಗಿಡ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಪಾಟ್ಸ್ ಇಟ್ಟಿದ್ರು, ಇಲ್ಲೆಲ್ಲ ಇಟ್ಟಿದ್ರು. ಈಗೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ತೆಗಿದ್ದಾರೆ. ಇಲ್ಲೆಲ್ಲ ಫುಲ್ ಪಾಟ್ ಮೇಂಟೈನ್ ಮಾಡಿದ್ರು ನಮ್ಮಮ್ಮ. ಇಂಥವೆಲ್ಲ ವೆರೈಟಿ ಪಾಟ್ಸ್ ಭಾಳ ಇಷ್ಟ ಆಗಿದೆ. ತರ್ತಾರೆ, ಮತ್ತು ಟೈಮ್ ಆಗಲ್ಲ ಅಂತ ಅದಕ್ಕೆ ಬಿಡ್ತಾರೆ ಅವನ್ನ. ಗಿಡ ಹೂವಿನ ಮಾತ್ರ ಈಗ ಸ್ವಲ್ಪ ಬೆಳೀತಾ ಇದ್ದಾವೆ. ಅದು ನಮ್ಮ ಅಪ್ಪಾಜಿ ಸ್ವಲ್ಪ ಕೇರ್ ಮಾಡ್ತಾರಲ್ಲ, ಅದಕ್ಕೆ ಚೆನ್ನಾಗಿದ್ದಾವೆ. ಇವು ನೋಡಿರಿ, ಇಷ್ಟು ಕಾಸ್ಟ್ಲಿ ಪಾಟ್ಸ್ ತಂದರೆ ಎಲ್ಲ ಯಾವ ಪರಿಸ್ಥಿತಿಯಾಗಿದ್ದಾವೆ ಅಂತ ನೋಡಿರಿ ನೀವು. ಅದಕ್ಕೆ ಮೊಸರು, ಮಜ್ಜಿಗೆ, ಟೀ ಪುಡಿ ಪ್ರತಿಯೊಂದೂ ಹಾಕ್ತಾರೆ ಚೆನ್ನಾಗಿ ಬೆಳೀಲಿ ಅಂತ. ಪಾಪ ಚೆನ್ನಾಗಿ ಬಂದಿದ್ದಾವೆ. ಸ್ವಲ್ಪ ಟ್ರಿಮ್ಮಿಂಗ್ ಅದು ಮಾಡಿಲ್ಲ. ಇದು ಇಷ್ಟೇ ನಾವು ಹುಟ್ಟಿ ಬೆಳೆದಂಥ ಮನೆ ಇದು. ರುದ್ರಪ್ಪ, ವನಜಕ್ಷಮ್ಮ, ರಘುನಂದನ್ ಅಂದರೆ ನಮ್ಮನ್ನ, ಶ್ವೇತಾ ಮಕ್ಕ, ಶಿಲ್ಪ ಅಂತ ನಾನು. ಮಗನ ಬಿಟ್ಟು ಹೋಗಕ್ಕೆ ಸ್ಕೆಚ್ ಹಾಕಿದ್ದಾಳೆ. ಅದಕ್ಕೆ ಅಪ್ಪ ಬರಲಿ ಮಗನ ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ದಾಳೆ. ಆದರೆ ನಮ್ಮ ಮಾವ ಬೆಳಗ್ಗೆ ಹಾಲು ತರಕ್ಕೂ ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ. ಕಾದು ಕಾದು ಸುಸ್ತಾದ ಶಬರಿ ಥರ ಕಾಣ್ತಾ ಇದ್ದಾಳೆ. ಹಂಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ ಅವನ್ನ. ನಮ್ಮ ಅತ್ತೆ ವಾಕಿಂಗ್ ಹೋಗಿದ್ದಾರೆ ಬೆಳಗ್ಗೆ ಎದ್ದು.
ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ರೆಡಿಯಾಗಿದ್ದು ವೇಸ್ಟ್ ಆಗ್ಬಿಡುತ್ತೇನೋ ಅನ್ನೋ ಟೆನ್ಷನ್. ಒಟ್ಟಿನಲ್ಲಿ ಶಿಲ್ಪನ ಈ ಟೆನ್ಷನಲ್ಲಿ ನೋಡೋಕ್ಕೆ ಚಂದ. ಅವಾಗ ಈ ಥರ ಟೆನ್ಷನ್ ಆಗ್ತಾ ಇರ್ಬೇಕು ಅವಳಿಗೆ. ಲೋ ಹೆಂಗೆಲ್ಲ ಶೂಟ್ ಮಾಡ್ತಿದ್ದೀನಿ, ಎಲ್ಲ ಫೇಸ್ ಎಕ್ಸ್ಪ್ರೆಷನ್ ಇವತ್ತೇ ಕ್ಯಾಪ್ಚರ್ ಮಾಡ್ಕೊಂಬ. ಕಾಮೆಂಟ್ರಿ ಕೃಷ್ಣಪ್ಪ ಅವರು ರೆಡಿಯಾಗಿ ಹೊರಗೆ ಬಂದಿದ್ದಾರೆ ನೋಡ್ರಿ. ಕಾಮೆಂಟ್ರಿ ನಾವು ಹೋಗಿ ರೆಡಿ ಆಗಿದ್ವಿ, ಮಾವು ಬಂದರು. ಇವಳು ಅದನ್ನ ರೆಕಾರ್ಡ್ ಮಾಡೋನಿದ್ದೆ, ರೆಕಾರ್ಡೇ ಮಾಡಲಿಲ್ಲ. ಸೊ ಅದು ಮಿಸ್ ಆಗೋಯ್ತು. ನಮ್ಮ ಮಾವನ ಭರ್ಜರಿ ಎಂಟ್ರಿ ಮಿಸ್ ಆಗೋಯ್ತು ಅಂತ ನನಗೆ ಬೇಜಾರಾಯ್ತು. ಸೊ ಇರ್ಲಿ ನೀವು ಮಾವು ಮತ್ತೆ ಇದನ್ನ ಕೊಡ್ತಾರೆ ಎಂಟ್ರಿನ. ನಿಮ್ಮ ಅತ್ತೆ ಬಂದ್ಮೇಲೆ ಅವರಿಬ್ರು ಸೇರಿ ಒಂದು ಡ್ಯೂಯೆಟ್ ಆಡ್ಸೋಣಂತೆ. ನಡೀರಿ ಈಗ. ಮಗ ಎದ್ದೇಳಷ್ಟೊತ್ತಿಗೆ ನಾವು ಡೆಸ್ಟಿನೇಷನ್ ರೀಚ್ ಅವನಿಂದ ತಪ್ಸ್ಕೊಂತೀವಿ, ಇಲ್ಲಾಂದ್ರೆ ಸಿಕ್ಕಾಕೊಂಡ್ ಬಿಡ್ತೀವಿ. ಸಿಕ್ಕಾಕೊಂಡ್ವಿ ಅಂದ್ರೆ ಒಂದ್ಸರಿ ಯಾವ ಲಾಗ್ ಮಾಡಕ್ಕಾಗಲ್ಲ, ಯಾವ ಪ್ಲೇಸ್ ವಿಸಿಟ್ ಮಾಡಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನಾವು ಅಲ್ಲೋಗಿ ನಿಮಗೆ ಮತ್ತೆ ಸಿಗ್ತೀವಿ. ಮಾವ ಬಂದ್ರು, ಈಗಾರು ಅವ್ರ ಎಂಟ್ರಿ ಒಂದು ಪಿಕ್ಚರ್ ಮಾಡ್ರಿ. ಮತ್ತೆ ಈ ತರದ್ ಕ್ಯಾಪ್ ಬೇಕು ನಮಗೆ ಅಂತ ಕೇಳ್ಬೇಡ್ರಿ. ಅವೆಲ್ಲ ಈಗ ನಮ್ಮ ಅಪ್ಪಾಜಿ ಸಿಗಲ್ಲ. ಬೆಳಗ್ಗೆನೆ ನಮಗೆ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಟ್ಟು ಟೀ ಮಾಡ್ಕೊಟ್ಟಿದ್ದಾರೆ, ಬೆಡ್ ಟೀ. ಮತ್ತೊಂದ್ಸರಿ ಟೀ ಮಾಡಕ್ ರೆಡಿ ಆಗಿದ್ದಾರೆ. ಆದ್ರೆ ನಾವು ಹೋಗ್ತಾ ಇದೀವಿ ಈಗ. ಬಾಯ್. ನಮ್ಮ ಆಜು ಬಾಜು ಮನೆಗಳನ್ನೆಲ್ಲ ನೋಡ್ರಿ ಒಂದ್ಸರಿ. ಎಲ್ಲರೂ ಟೀಚರ್ಸ್ ಇರೋದು ಆಲ್ಮೋಸ್ಟ್ ನಮ್ಮ ಮನೆ ಅಕ್ಕಪಕ್ಕ. ಸೈಲೆಂಟ್ ಏರಿಯಾ. ಎಲ್ಲೋ ಆರಾಮ್ ಒಳ್ಳೆ ರೆಸಾರ್ಟಿಗೆ ಬಂದಿದ್ದೀವಿ ನಾವು ಅನ್ನೋ ಥರ ಫೀಲ್ ಆಗುತ್ತೆ ಇಲ್ಲಿದ್ರೆ. ಇವ್ರಿಗೆ ಯಾವ್ದಾರ ಒಂದು ಕೆಲಸ ಹಿಡಿದ್ರೆ ಅದನ್ನ ಪೂರ್ತಿ ಮುಗಿಸೋ ತನಕ ಸಮಾಧಾನನೇ ಆಗಲ್ಲ. ನಮ್ಮ ಮಾತೃಶ್ರೀ ಅವರು ಬಂದಿದ್ದಾರೆ. ಬಾಯ್ ಮಾವ. ಥ್ಯಾಂಕ್ ಯು. ಮೊಮ್ಮಗನ ಅವ್ರ ಮಡಿಲಿಗೆ ಹಾಕಿ ಹೋಗ್ತಾ ಇದ್ದೀವಿ. ಅವನಿಗೆ ರೂಢಿ ಇಲ್ಲ, ಯಾವಾಗೂ ಅಂದ್ರೆ ನಾವು ಜಾಸ್ತಿ ಬರಲ್ಲ ಇಲ್ಲಿಗೆ, ಹಂಗಾಗಿ ರೂಢಿ ಇಲ್ಲ. ಹೋಗ್ತಾ ಇದಾರೆ. ಏನು ವಾರಕ್ಕೊಂದ್ಸರಿ, 15 ದಿನ, ಒಂದ್ ತಿಂಗಳಿಗೊಂದ್ಸರಿ ಕರ್ಕೊಂಡ್ ಬರ್ತಾರೇನೋ ಅನ್ನಂಗೆ. ಬರ್ತಿದ್ದಿದ್ದೆ 6 months ಅನ್ಸು. ಪಾಪ ಮೊನ್ನೆ ತಾನೇ ಬಂದು ಹೋಗಿದ್ದೀವಿ. ಮತ್ತೊಂದ್ಸರಿ 10 ದಿನನೂ ಆಗಿಲ್ಲ. ನಮ್ಮ ಅಜ್ಜಿ ಸ್ವಲ್ಪ ಹುಷಾರಿಲ್ಲ. ನಮ್ಮ ಅಜ್ಜಿಗೆ ಅವರು ನಮ್ಮ ಅಮ್ಮನ ಅಮ್ಮಗೆ, ಹಂಗಾಗಿ ಅವರು ಬರ್ಲಿಲ್ಲ. ಯಾರು ಬರ್ಲಿಲ್ಲ ನಮ್ಮ ಜೊತೆಗೆ. ಇಲ್ಲಾಂದ್ರೆ ಬರ್ತಿದ್ರು, ಇಲ್ಲಾಂದ್ರೂ ಏನ್ ಬರ್ತಿರ್ಲಿಲ್ಲ. ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಇದು ನೋಡಿ ನನ್ನ ಫ್ರೆಂಡ್ ಮನ್ಮಿತಾನ್ ಮನೆ. ಅವಳು ಈ ವ್ಲಾಗ್ ನೋಡ್ತಿದ್ರೆ ನನಗೆ ಥೂ 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 ಅಂತ ಹೋಗಿತಾಳೆ. ಅವಳ ಹತ್ರ ಉಗಿಸ್ಕೊಳೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ಫ್ರೆಂಡ್ಸ್ ಉಗಿದ್ರೇನೆ ಹೆಂಗಲ್ಲ ಫ್ರೆಂಡ್ಸ್. ಹಿಂಗಪ್ಪ ರೈಟ್ ಒಳಗೆ. ನಮ್ಮ ಕಡೆ ಎಲ್ಲ ಗವರ್ಮೆಂಟ್ ಬಸ್ ಇಲ್ಲ, ಎಲ್ಲ ಪ್ರೈವೇಟ್ ಬಸ್. ಶಿವಮೊಗ್ಗದಿಂದ ಜಸ್ಟ್ 25-28 ಕಿಲೋಮೀಟರ್ಸ್ ಆಗಿರುತ್ತೆ ಇಷ್ಟೊತ್ತಿಗೆ. ಬೆಳಗಿನ ಬೇಗ ಓಪನ್ ಮಾಡ್ತಾರೆ. ನಮ್ಮ ಊರು ಬಂದು ದಾವಣಗೆರೆ ಡಿಸ್ಟಿಕ್, ಬಟ್ ನಮಗೆ ಹತ್ರ ಆಗೋದು ಶಿವಮೊಗ್ಗ ಬಾರ್ಡರ್ ನಮ್ದು. ಇಲ್ಲ 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 ಇದು ನಾವು ಓದಿದ ಸ್ಕೂಲ್ ಅಲ್ಲ, ನಾವು ಮುಂಚೆ ಇದ್ದಿದ್ದ ಏರಿಯಾ ಇದು.
ನಾವು ಅವಾಗ ಭಾಳ ಸಣ್ಣವ್ರಿದ್ದಾಗ ಒಂದು 4th ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲೇ ಇದ್ದಿದ್ದು ನಾವು. ಈಗೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಇಲ್ಲೇ ಒಂದು ಮನೇಲಿ ಇದ್ವಿ ನಾವು, ಬಾಡಿಗೆ ಮನೇಲಿ ಇದ್ವಿ. ಫಸ್ಟ್ ಅದೇ ಬಾಡಿಗೆ ಮನೆಗೆ ನಾವು ಬಂದಿದ್ದು, ಫಸ್ಟ್ ಅದೇ ಲಾಸ್ಟ್ ಅದೇನೆ. ಇಲ್ಲಿ ನಾವು ಓದೇ ಟ್ಯೂಷನಿಗೆ ಹೋಗ್ತಿದ್ದೆ ನಾನು. ಇಲ್ಲೆಲ್ಲ ಫ್ರೆಂಡ್ಸ್ ಇದಾರೆ ಭಾಳ. ಅವರು ಈ ವ್ಲಾಗ್ ನೋಡ್ತಿದ್ರೆ ಅವರು ಏನೇನಾರು ಬೈಕಂತಿರ್ತಾರೆ, ಇಲ್ಲ ನಗ್ತಿರ್ತಾರೆ. ಹಳೆ ನೆನಪುಗಳೆಲ್ಲ ಈ ಮನೇಲಿ ಇದ್ವಿ ನಾವು, ಈ ಮನೇಲಿ ಇದ್ವಿ, ಈ ಮನೇಲಿ ಇದ್ವಿ, ಈ ಮನೇಲಿ ಇದ ಓನರ್ ಮನೆ, ನಮ್ಮ ಪಕ್ಕದ ಮನೆ. ಇಲ್ಲೆಲ್ಲರೂ ಪರಿಚಯ ಇದ್ರು, ಸಣ್ಣವ್ರಿದ್ವಿ ಭಾಳ. ಅವಾಗ ಚೆನ್ನಾಗಿತ್ತು, ಈ ಏರಿಯಾ ಎಲ್ಲ ಭಾಳ ಚೆನ್ನಾಗಿತ್ತು. ಇಲ್ಲೆಲ್ಲ ಪ್ರೈಮರಿ ಸ್ಕೂಲಿನ ನೆನಪು ಭಾಳ ಇದ್ದಾವೆ. ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ರು, ಹಂಗಾಗಿ ಇಲ್ಲೆಲ್ಲ ಭಾಳ ಹೋಗ್ತಿದ್ದೆ ಆಟಾಡೋಕ್ಕೆ. ನಮ್ಮಮ್ಮನೂ ಇರ್ತಿರ್ಲಿಲ್ಲ, ಅಪ್ಪಾಜಿ ಇರ್ತಿರ್ಲಿಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಿದ್ರು. ಸೊ ನಾವು ಸ್ಕೂಲ್ ಮುಗಿದ್ಮೇಲೆ ಆಲ್ಮೋಸ್ಟ್ ಇಲ್ಲೇ ನಮ್ಮ ಫ್ರೆಂಡ್ಸ್ ಮನೇಲಿ ಇರ್ತಿದ್ದೆ ಆಟಾಡೋಕ್ಕೆ ಎಲ್ಲದಕ್ಕೂ. ನಾವು ಫ್ರೆಂಡ್ಸ್ ಮನೇಲಿ ಅವಲಕ್ಕಿ ಮಾಡೋದು, ಚಿಗ್ಳಿ ಮಾಡೋದು ಎಲ್ಲ ಮಾಡ್ಕೊಂಡು ತಿಂತಿದ್ವಿ. ಇಲ್ಲಿ ತನಕ ಎಲ್ಲ ಆಟಾಡಕ್ಕೆ ಬರ್ತಿದ್ವಿ ನಾವು ಸಣ್ಣವರಿದ್ದಾಗ. ಎಲ್ಲರೂ ನಮ್ಮ ಫ್ರೆಂಡ್ಸ್, ನಮ್ಮ ಜೂನಿಯರ್ಸ್ ಮನೆಯಲ್ಲಿ ಸ್ವಂತ ಮಕ್ಕಳ ತರ ನೋಡ್ಕೊಂತಿದ್ರು. ಅಷ್ಟು ಪ್ರೀತಿಯಿಂದ ಇದನ್ನ ಮಾಡ್ತಿದ್ರು. ಅವಾಗೆಲ್ಲ ಹಂಗೆ ಅವ್ರ ಇತ್ತು. ಮನೇಲಿ ಏನ್ ಮಾಡಿದ್ರು ನಮಗ್ ಕೊಡ್ತಿದ್ರು ತಿನ್ನಕ್ಕೆ. ಅವಾಗೆಲ್ಲ ಲೈಫ್ ಬಹಳ ಚೆನ್ನಾಗಿತ್ತು, ಟ್ರಸ್ಟ್ ಇತ್ತು ಜನರ ನಡುವೆ, ಒಂದೊಳ್ಳೆ ಬಾಂಧವ್ಯ ಇತ್ತು. ಈಗ ಅದನ್ನೆಲ್ಲ ನೋಡೋದು ಬಹಳ ಕಷ್ಟ. ಅಲ್ಲಿ ನೋಡ್ತಾ ಇರ್ಬೋದು, ಬೆಟ್ಟ ಕಾಣಿಸುತ್ತಲ್ಲ, ಅದೇ ತೀರ್ಥರಾಮೇಶ್ವರ ಗುಡ್ಡ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಊರಿನ ಸುತ್ತಮುತ್ತ ವಿಂಡ್ ಮಿಲ್ಸ್ ಇದಾವೆ, ವಿಂಡ್ ಫ್ಯಾನ್ಸ್. ಭಾಳ ಫಾರ್ಮಲ್ ಆಗಿ ಮಾತಾಡ್ತಾಳೆ ಇವಳು, ಏನಪ್ಪಾ ಅಂತ ಅನ್ಕೋಬೇಡ್ರಿ. ನಾವು ಸ್ವಲ್ಪ ದಾವಣಗೆರೆ ಶಿವಮೊಗ್ಗ ಮಿಕ್ಸ್ ಅಲ್ಲ, ಹಂಗಾಗಿ ನಮ್ಗೆ ಸ್ವಲ್ಪ ಬುಕ್ ಲ್ಯಾಂಗ್ವೇಜೇ ಬರೋದು ಮಾತಾಡೋಕ್ಕೆ. ಇಲ್ಲಿಂದ 10 ಕಿಲೋಮೀಟರ್ ಇದೆ ತೀರ್ಥರಾಮೇಶ್ವರ. ಎಷ್ಟು ಹಸಿರಿದೆ ನೋಡಿ ಇಲ್ಲೆಲ್ಲ, ಎಷ್ಟು ಚೆನ್ನಾಗಿದೆ. ಪೀಸ್ಫುಲ್ ಲೈಫ್ ಲೀಡ್ ಮಾಡಕ್ ಬಹಳ ಚೆನ್ನಾಗಿದೆ ಈ ಕಡೆ. ವಾತಾವರಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಈ ತರದ್ ವಾತಾವರಣ ನಮ್ಮಲ್ಲೆಲ್ಲ ಸಿಗಲ್ಲ, ಸಿಕ್ರೂ ಭಾರಿ ರೇರ್. ಇನ್ನು ಈ ಸರಿ ಅಷ್ಟು ಮಳೆ ಇಲ್ಲ, ಇಲ್ಲಾಂದ್ರೆ ಫುಲ್ ಇಷ್ಟೊತ್ತಿಗೆ ಇಲ್ಲಾಂದ್ರೆ ಎಲ್ಲ ಮಳೆ ಹಸಿರಾಗಿ ಬರ್ತಿತ್ತು. ಬಹಳ ಚೆನ್ನಾಗಿ ಅನಿಸ್ತಿತ್ತು ಮಳೆಗಾಲದಲ್ಲಿ, ಬಹಳ ಚೆನ್ನಾಗಿ. ಅಲ್ಲೆಲ್ಲ ಫುಲ್ ಇವು ಇದಾವೆ ವಿಂಡ್ ಮಿಲ್ಸ್. ಅಲ್ಲೂ ಒಂದಿನ ಹೋಗೋ ಪ್ಲಾನ್ ಇದೆ ನಮ್ದು, ವ್ಯೂ ಪಾಯಿಂಟಿಗೆ. ನೋಡೋಣ ಏನ್ ಮಾಡ್ತೀವಿ ಅಂತ. ನಮ್ಮ ಅಣ್ಣ ಬಂದ್ರೆ ಎಲ್ಲರೂ ಸೇರಿ ಹೋಗ್ತೀವಿ, ಟೈಮ್ ಸಿಕ್ಕರೆ. ಇಲ್ಲ ಅಂದ್ರೆ ನೋಡೋದು ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ಮೇಲೆ ಅಲ್ಲಿಗೆ ಹೋಗೋದು ಅಂತ ಅನ್ಕೊಂಡಿದೀವಿ. ಓಕೆ, ಅಲ್ಲಿ ವ್ಯೂ ನೋಡಿ, ಆ ಬೆಟ್ಟದ ಮೇಲೆ ವ್ಯೂ ನೋಡ್ರಿ, ಫಾಗ್ ನೋಡ್ರಿ ಇನ್ನು ಹೆಂಗ್ ಕಾಣಿಸ್ತಿದೆ. ಇಲ್ಲಿ ಇನ್ ಬಿಟ್ವೀನ್ ಯಾವುದೋ ಒಂದು ದೇವಸ್ಥಾನ ಬಂತು, ಅದು ಚೆನ್ನಾಗಿದೆ. ದೇವಸ್ಥಾನದ ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಅಡಿಕೆ ತೋಟ ಎಲ್ಲ ಜಾಸ್ತಿ ಇಲ್ಲಿ. ಈಗ ವ್ಯೂ ಪಾಯಿಂಟ್ ನೋಡಿ ಫ್ರೆಂಡ್ಸ್, ಅಲ್ಲಿ ಫಾಗ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಕಂಪ್ಲೀಟ್ ಟೈಮ್ ನೋಡಿದ್ರೆ 8 ಗಂಟೆ ಆಗಿದೆ, ಆದರೂ ಫುಲ್ ಫಾಗ್. ಆ ವ್ಯೂನ ಕಣ್ಣಿಂದ ನೋಡೋದೇ ಚಂದ. ಎಷ್ಟಾಗುತ್ತೆ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಬ್ಯೂಟಿ ಆಫ್ ದ ನೇಚರ್ ನೋಡಬೇಕು ಅಂದರೆ ಇಂಥ ಪ್ಲೇಸಸ್ಗೆ ವಿಸಿಟ್ ಮಾಡಿದಾಗ ನಮಗೆ ಕಂಪ್ಲೀಟ್ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನಾವು ನಿಮಗೆ ತೀರ್ಥರಾಮೇಶ್ವರ ಎಂಟ್ರಿಗೆ ಮತ್ತೆ ಸಿಗ್ತೀವಿ. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತೆ ತೀರ್ಥರಾಮೇಶ್ವರದಲ್ಲಿ ಸಿಗೋಣ. ಅಲ್ಲಿ ಸಿಗೋಣ ಅಂತ ಹೇಳಿದ್ವಿ, ಆದರೆ
ತಡ್ಕೊಳಕ್ಕಾಗದೇ ಇರೋಷ್ಟು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಅದಕ್ಕೆ ಮತ್ತೆ ಕ್ಯಾಮ್ರಾ ಆನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಆಹಾ, ಆ ಬೆಟ್ಟ ಗುಡ್ಡ ಅದ್ರ ಮೇಲಿನ ಹಸಿರು ನೋಡೋಕೆ, ಅದನ್ನು ಸವಿಯೋಕೆ 2 ಕಣ್ಣು ಸಾಲ್ತಾ ಇಲ್ಲ ಫ್ರೆಂಡ್ಸ್. ಮುಖ ನೋಡ್ತಾ ಇದ್ದಾಳೆ. ನಾನು ಯಾಕೆ ಕಾಮೆಂಟ್ರಿ ಕೃಷ್ಣಪ್ಪ ಅಂತ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಅದು ಆ ಸೌಂದರ್ಯನ ಎಂಜಾಯ್ ಮಾಡಕ್ ಬಂದವರಿಗೆ ಗೊತ್ತದ್ರ ಬಗ್ಗೆ. ನಂದು ಇನ್ನೊಂದು ಚಾನೆಲ್ ಅಲ್ಲಿ ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು ನನಗೆ, ಒಂದು ನೆಗೆಟಿವ್ ಕಾಮೆಂಟ್. ಆ ತರ ಇವ್ರಿಗೆ ಈ ಸರಿ ಯಾರು ಹಾಕ್ಬೋದು. ಆ ಕಾಮೆಂಟ್ ನೀವು ಕೇಳಲೇಬೇಕು ಫ್ರೆಂಡ್ಸ್. ಐಸಿರಿ ಅಂತ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್, ಅದರಲ್ಲಿ ಕ್ಯೂರಿಯಸ್ ಅಡ್ಡಾನು ಹೌದು, ಕ್ಯೂರಿಯಸ್ ಅಡ್ಡ ಹೌದು. ಬಟ್ ಐಸಿರಿ ಚಾನಲ್ 17,000 18,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು ಫ್ರೆಂಡ್ಸ್. ಕ್ಯೂರಿಯಸ್ ಅಡ್ಡ ಅಂತ ಇನ್ನೊಂದು ಘಾತಕವಾದ ಶಕ್ತಿಗಳ ವಿರುದ್ಧ ಒಂದು ಚಾನಲ್ನ ತೆಗ್ದಿದ್ದಾರೆ ಶಿಲ್ಪಾ ಅವರು. ಅದರಲ್ಲಿ ನ್ಯೂಸ್ಗಳನ್ನ ಆಮೇಲೆ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಗಳನ್ನ ಹೇಳ್ತಾರೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕಾಮೆಂಟ್ ನೋಡ್ಬೇಕಾಗಿತ್ತು ಫ್ರೆಂಡ್ಸ್ ನೀವು. ನೆಗೆಟಿವ್ ಕಾಮೆಂಟ್ಸ್ ಮಾಡೋರು ಇರ್ತಾರೆ, ಬಟ್ ನಾವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಫನ್ನಿ ಆಗಿ ತಗಂತೀವಿ ನಾವು ಅದನ್ನ ನಾವಿಬ್ರು ಜೋರಾಗಿ. ಅದ್ರಲ್ಲಿ ಒಂದು ಫನ್ನಿ ಕಾಮೆಂಟ್ ನ ಕೇಳ್ಬೇಕು. ಅದು ಎಷ್ಟ್ ಚೆನ್ನಾಗಿತ್ತು ಅಂದ್ರೆ, ನಾನಂತೂ ಆ ಫನ್ನಿ ಕಾಮೆಂಟ್ ನ ಪ್ರತಿ ಸತಿ ಶಿಲ್ಪನ್ ಮೇಲೆ ಪ್ರಯೋಗ ಮಾಡ್ತಿರ್ತಾರೆ ಮನೆಯೊಳಗೆ. ಅದು ಏನಪ್ಪಾ ಅಂದ್ರೆ, ಅಮ್ಮ ತಾಯಿ ಬ್ಲೇಡ್, ಅದನ್ನೆಲ್ಲ ಹೇಳಕ್ ಬಹಳ ಇಷ್ಟ. ಅಮ್ಮ ತಾಯಿ ಬ್ಲೇಡ್ ಜಾಸ್ತಿ ಕೊಯ್ಬೇಡಮ್ಮ, ಎಷ್ಟಮ್ಮ ಕೊಯ್ತೀಯ ಮತ್ತೇನೋ ಹೇಳಿದ್ರಪ್ಪ, ನಾನ್ ಮರ್ತಿದ್ದೀನಿ. ಸಾಕ್ ನಿಲ್ಸಮ್ಮ, ಅಮ್ಮ ತಾಯಿ ಬ್ಲೇಡ್ ಸಾಕ್ ನಿಲ್ಸು, ಏನೋ ಆಯ್ತು ಅಂತ ಹೇಳಿದ್ರಪ್ಪ ಅವರು. ಆ ಕಮೆಂಟ್ ನ ಶಿಲ್ಪಂಗ್ ತೋರಿಸ್ಬಾರ್ದಾಗಿತ್ತು. ನಾನು ಆಕ್ಚುಲಿ ನೆಗೆಟಿವ್ ಕಾಮೆಂಟ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದು ನನ್ನ ಕಣ್ಣಿಗೆ ಬಿದ್ರೆ ಅವಳಿಗೆ ತೋರ್ಸಲ್ಲ ನಾನು, ಯೂಶಲಿ ಇನ್ ಮೋಟಿವೇಶನ್ ಕಡಿಮೆ ಆಗುತ್ತೆ ಅಂತ. ಬಟ್ ಅದು ತೋರ್ಸೋ ಥರನೇ ಇತ್ತು. ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ನ ಅವನು ಫುಲ್. ಆ ಫುಲ್ಗೆ ನಾನು ಒಂದ್ ರೀತಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಷ್ಟೋ ಸಾರಿ ಅದೇ ಒಂದ್ ವಿಷಯನ ನೆನ್ಸ್ಕೊಂಡು ನಾವು ಸಿಕ್ಕಾಪಡೆ ಫನ್ ಕ್ರಿಯೇಟ್ ಮಾಡ್ಕೊಂತೀವಿ. ಏನೋ ಒಂದು ಬಂದಾಗ ಅದರಿಂದ ನಾವು ಎಚ್ಚೆತ್ಕೊಂತೀವಿ, ನಾವ್ ಈ ತರ ಮಾಡ್ಬಾರ್ದೇನೋ, ಅದು ನೋಡೋರಿಗೆ ಸ್ವಲ್ಪ ಅಕ್ವರ್ಡ್ ಅನಿಸ್ತೇನೋ ಅಂತ ನಮಗ್ ಥಿಂಕ್ ಮಾಡಿ ನಾವು ಸ್ವಲ್ಪ ಸರಿ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ. ಸುಗಂಧರಾಜ ಫ್ಲಾಟ್ ಇದೆ ಇಲ್ಲಿ, ಕಾಣಲ್ಲ. ಸುಗಂಧರಾಜ್ ಹೋಗ್ಬಿಡ್ತಾರೆ. ಸೊ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸಿಗೆ ಬಿಡಲ್ಲ, ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮ್ ಐಕಾನ್ಸ್ಗೆನೆ ಬಿಡಲ್ಲ. ಇನ್ನು ನಾವೆಲ್ಲ ಯಾವ ಲೆಕ್ಕ ಅಂತದು ನಗದಷ್ಟೇನೆ. ನಾವು ಬಹಳ ದಿನ ಆದ್ಮೇಲೆ ಇಬ್ರು ಹೋಗ್ತಾ ಇರೋದು, ಮಗನ್ ಕರ್ಕೊಂಡೆ ಹೋಗ್ತಾ ಇದ್ವಿ ಎಲ್ಲೋದ್ರು. ಇವತ್ತು ಬಹಳ ದಿನಗಳ ನಂತರ ಅವನನ್ನ ಬಿಟ್ಟು ಬಂದಿದೀವಿ. ಅಲ್ಲಿ ಅವ್ರ ಅಜ್ಜಿಗೆ ಹುಷಾರಿಲ್ದಿದ್ದ ಕಾರಣ ಅವನನ್ನ ಎಲ್ಲೂ ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ಎಲ್ಲೋದ್ರು ಕರ್ಕೊಂಡು ಹೋಗ್ತಿದ್ವಿ, ಇಲ್ಲ ಅಂದ್ರೆ ಅವ್ರ ಅಜ್ಜಿ ನೋಡ್ಕೊಂತಿದ್ರು. ತೀರ್ಥರಾಮೇಶ್ವರ ಸ್ಟ್ರೇಟ್ ಅಂತ ಬರ್ದಿದ್ದಾರೆ ಇಲ್ಲಿ ಒಂದು ತೋರ್ಸ್ರಿ. ಅದು ಈ ಕಡೆ ರಾಮೇಶ್ವರ ಊರು, ಮೇಲೋದ್ರೆ ತೀರ್ಥರಾಮೇಶ್ವರ ದೇವಸ್ಥಾನ. ಆ ಕಡೆಯಿಂದನೂ ಒಂದು ರೋಡ್ ಇದೆ, ಆ ಕಡೆಯಿಂದ ಬರ್ಬೋದು. ಈ ಕಡೆಯಿಂದ ಬಂದಿದ್ದೀವಿ ನಾವು. ತೀರ್ಥರಾಮೇಶ್ವರ ಮೇಲ್ಗಡೆ ತೋರಿಸಿದ್ದಾರೆ. ಸೊ ಇದೇ ರೋಡಿಂದ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರದ ಮಹಾದ್ವಾರ ಇದು. ಬೆಳಗುತ್ತಿ ಊರು ಇದು, ನ್ಯಾಮತಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಬೆಳಗುತ್ತಿ ಊರು.